ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಅಧ್ಯಾಯ 5 ಅಭ್ಯಾಸ 5.3. ಈಗಾಗಲೇ ನಾವು 5.2ರವರೆಗೆ ಎಲ್ಲ ಲೆಕ್ಕಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿ ಮುಗಿಸಿದ್ದೇವೆ. ನಿಮಗೆ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ಎಲ್ಲ ಅರ್ಥವಾಗ್ತದೆ. ಅತ್ಯಂತ ಸಿಂಪಲ್ ಆಗಿ ಗಣಿತವನ್ನು ಕಲಿಯಲು ನೀವು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲನ್ನು ನೋಡಿ ಅದನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸಹಪಾಠಿಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈಗ 5.3ರಲ್ಲಿ 5ನೇ ಲೆಕ್ಕದಲ್ಲಿ 3ರವರೆಗೆ 3 ಲೆಕ್ಕಗಳನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇವೆ. ಈಗ 4ನೇ ಲೆಕ್ಕವನ್ನು ನೋಡೋಣ. 5ನೇ ಲೆಕ್ಕ, ಕೆಳಗಿನ ಸಂಖ್ಯೆಗಳನ್ನು ಪೂರ್ಣವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ನಾವು 1, 2, 3 ಮಾಡಿ ಮುಗಿಸಿದ್ದೇವೆ. ಈಗ 4ನೇ ಲೆಕ್ಕವನ್ನು ಪ್ರಾರಂಭಿಸಿದ್ದೇವೆ. ಈಗ 4ನೇ ಲೆಕ್ಕ 2028 ಪರಿಹಾರ. 2028ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಈಗ ಇದು 2ರಿಂದ ಭಾಗ ಹೋಗ್ತದೆ. 2 1 2, 0ಗೆ 0 ಇಟ್ಕೊಂಡಿದೆ. 2 1 2, 2 4 8. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು 2 ಭಾಗಾಕಾರ 2028 ಮಾಡಿ, ಆವಾಗ ನಿಮಗೆ ಅರ್ಥ ಆಗ್ತದೆ. ನಂತರ ಇದು 2ರಲ್ಲಿ ಹೋಗ್ತದೆ. 2 5 10. ಇಲ್ಲಿ ಒಂದೇ ಸಂಖ್ಯೆ ಇರೋದ್ರಿಂದ 2ರಲ್ಲಿ ಹೋಗೋದಿಲ್ಲ, ಅದಕ್ಕಾಗಿ ಒಂದು 0 ಇಟ್ಕೊಂಡು ಮತ್ತೊಂದು ಸಂಖ್ಯೆಯನ್ನು ತಗೊಂಡಿದ್ದೀವಿ. 2 7 14. ಇದನ್ನು ಸಹಿತ ನೀವು ಭಾಗಾಕಾರ ಮಾಡಿ ನೋಡಿ, ಗೊತ್ತಾಗ್ತದೆ. ನಂತರ 3ರಿಂದ ಭಾಗ ಹೋಗ್ತದೆ. 3 1 3, 5ರಲ್ಲಿ 3 ಹೋದ್ರೆ 2 ಉಳಿತು. ಇಲ್ಲಿ 20 ಆಯಿತು. 3 6 18, 20ರಲ್ಲಿ 18 ಹೋದ್ರೆ 2 ಉಳಿತು. 27 ಆಯಿತು. 3 9 27. ಇದು 13ರಲ್ಲಿ ಹೋಗ್ತದೆ. 13 13 169. ನಂತರ 13 1 13. ಈಗ ನಮಗೆ ಸಿಕ್ಕಿರೋ ಸಂಖ್ಯೆಗಳು 2 × 2 × 3 × 13 × 13. ಇದನ್ನ ಇಲ್ಲಿ ಬರ್ಕೊಳ್ಳೋಣ. 2028ರ ಅಪವರ್ತನ 2 × 2 × 3 × 13 × 13. ಈಗ 2ರ ಜೋಡಿ ಇದೆ, 13 ಜೋಡಿ ಇದೆ, 3ರ ಜೋಡಿ ಇಲ್ಲ. ಆದ್ರಿಂದ ಮತ್ತೊಂದು 3ರಿಂದ ಈ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ. 2028ರ ಅಪವರ್ತನದಲ್ಲಿ 3ರ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಮತ್ತೊಂದು 3 ಸಂಖ್ಯೆಯಿಂದ 2028ಅನ್ನು ಗುಣಿಸಿದಾಗ ಒಂದು ವರ್ಗ ಸಂಖ್ಯೆ ದೊರೆಯುತ್ತದೆ. ಈಗ ನಾವು 2028 3ರಿಂದ ಗುಣಿಸೋಣ. 3 8 24ಕ್ಕೆ 4, ಕೈಲಿ 2, 3 2 6, 6 2 8, 3ರಿಂದ 0 ಗುಣಿಸಿದರೆ 0, 3 2 6, 6084 ಬಂತು. ಈಗ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಈ ಬಂದಂತಹ ಪೂರ್ಣವರ್ಗ ಸಂಖ್ಯೆಯ ವರ್ಗಮೂಲವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ 6084ರ ವರ್ಗಮೂಲ. ಈಗ 6084ರ ವರ್ಗಮೂಲ ಈಗಾಗಲೇ ನಾವು ಇಲ್ಲಿಂದ ಇಲ್ಲಿವರೆಗೆ ವರ್ಗಮೂಲ ಬಂದಿದೆ. ಯಾವುದಂದ್ರೆ ಮೇಲ್ಗಡೆ 2028 ಅದರಲ್ಲಿ ಬಂದಿದೆ ನಮಗೆ 2 × 2 × 3 × 1 3 ಮಿಸ್ ಆಗಿತ್ತು. ಆ 3ರಲ್ಲಿ ಬರ್ಕೊಂಡಿದೆ. 13 × 13. ಇದು ಪೂರಾ 6084ರ ಅಪವರ್ತನ. 6084ರ ಅಪವರ್ತನ 2 × 2 × 3 × 3 × 13 × 13. ಈಗ ನಾವು ಅಪವರ್ತನ ಕ್ರಿಯೆ ವಿಧಾನ ಮಾಡದೆ ಇದನ್ನು ಬರ್ಕೊಂಡಿದ್ದೀವಿ. ಯಾಕಂದರೆ ಈಗಾಗಲೇ ನಮಗೆ 2 × 2 × 3 × 13 × 13 ಮೊದಲೇ ಬಂದಿದೆ. ಅದಕ್ಕೆ 3ಅನ್ನು ಸೇರಿಸೋದ್ರಿಂದ ನಮಗೆ ಈ 6084ರ ಅಪವರ್ತನ ಆಗ್ತದೆ ಅಂತ ನಮಗೆ ಮೇಲೆ ಗೊತ್ತಾಗಿದೆ. ಆದ್ದರಿಂದ ಇಲ್ಲೊಂದು 3ಅನ್ನು ಸೇರಿಸ್ಕೊಂಡಿದೆ. ಈಗ ಇದು ಪೂರಾ 6084ರ ಅಪವರ್ತನ ಆಗಿದೆ. ಈಗ ಇಲ್ಲಿ ಜೋಡಿಯನ್ನು ಮಾಡಿದಾಗ 2 × 2 ಅಂದರೆ 2 ಸ್ಕ್ವೇರ್, 3 × 3 ಅಂದರೆ 3 ಸ್ಕ್ವೇರ್, 13 × 13 ಅಂದರೆ 13 ಸ್ಕ್ವೇರ್ ಆಗಿದೆ. ಈಗ ಎಲ್ಲ ಸ್ಕ್ವೇರ್ಗಳನ್ನ ಬ್ರಾಕೆಟಲ್ಲಿ ತಗೊಳ್ಳೋಣ. 2 × 3 × 13 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ನಂತರ ಇವನ್ನು ಗುಣಿಸಿದಾಗ 78 ಹೋಲ್ ಸ್ಕ್ವೇರ್ ಬರ್ತದೆ. ಈಗ ಸ್ಕ್ವೇರನ್ನು ತೆಗಿಬೇಕಂದ್ರೆ ಅದು ಎಡಭಾಗಕ್ಕೆ ಬರ್ತದೆ. ಎಡಭಾಗಕ್ಕೆ ಬರಬೇಕಾದ್ರೆ ಅದಕ್ಕೆ ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. 6084ರ ವರ್ಗಮೂಲ 78 ಇದೆ. 6084ರ ವರ್ಗಮೂಲ 78 ಆಗಿದೆ. ಈಗ 5ನೇ ಲೆಕ್ಕದಲ್ಲಿ 4ನೇ ಲೆಕ್ಕನೂ ಸಹ ಮಾಡಿ ಮುಗಿಸಿದ್ದೇವೆ. ಈಗ 5ನೇ ಲೆಕ್ಕವನ್ನು ನೋಡೋಣ. 1458. 5ನೇ ಲೆಕ್ಕ 1458ರ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯೋಣ. ಅಂದರೆ ಇದೊಂದು ಪೂರ್ಣ ವರ್ಗವಾಗಿಲ್ಲ. ಇದನ್ನು ಪೂರ್ಣ ವರ್ಗ ಮಾಡಿಕೊಂಡು ಆ ಪೂರ್ಣ ವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಪರಿಹಾರ 1458ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 1458 ಇದು 2ರಿಂದ ಭಾಗಿಸೋಣ. 2 7 14, 2 2 4, 5ರಲ್ಲಿ 4 ಹೋದರೆ 1 ಉಳಿತು. ಇಲ್ಲಿ 18 ಆಯಿತು. 2 9 18, 3 2 6, 7ರಲ್ಲಿ 1, 7ರಲ್ಲಿ 6 ಹೋದರೆ 1 ಉಳಿತು. 12 ಆಯಿತು. 3 4 12, 3 3 9. ಈಗ ಮತ್ತೆ ಇದು 3ರಲ್ಲಿ ಹೋಗ್ತದೆ. 3 8 24, 3 1 3. ಇದು 81, 9ರ ಮಧ್ಯೆ ಹೋಗ್ತದೆ. 9 81, 9 1 9. ಈಗ ಇದರ ಅಪವರ್ತನಗಳು 2 × 3 × 3 × 9 × 9. ಇದರ ಬರ್ಕೊಳ್ಳೋಣ. 1458ರ ಅಪವರ್ತನ 2 × 3 × 3 × 9 × 9. ಇದು ಜೋಡಿ ಮಾಡಿದಾಗ ನಮಗೆ ಒಂದು ಸಂಖ್ಯೆ ಕಡಿಮೆ ಕಾಣ್ತಿದೆ. ಅದು ಯಾವುದಂದರೆ 2. 2 × 2 ಬಂದರೆ ಅದು ಒಂದು ಪೂರ್ಣವರ್ಗ ಸಂಖ್ಯೆ. ಆದ್ದರಿಂದ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಈಗ
ಅದು ಯಾವ ಕಡಿಮೆ ಇದೆ ಸಂಖ್ಯೆ 2 ಕಡಿಮೆ ಇರೋದ್ರಿಂದ 2ರಿಂದ ಇದನ್ನು ಗುಣಿಸಿದಾಗ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗ್ತದೆ. 1458ರ ಅಪವರ್ತನದಲ್ಲಿ 2ರ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ 2 ಸಂಖ್ಯೆಯಿಂದ 1458 ಗುಣಿಸಿದಾಗ ಒಂದು ಪೂರ್ಣವರ್ಗ ಸಂಖ್ಯೆ ದೊರೆಯುತ್ತದೆ. ಈಗ ಅದನ್ನು ಗುಣಿಸೋಣ. 1458 ಇಂಟು 2 ಮಾಡೋಣ. 2 ಎಂಟ್ಲೆ 16ಕ್ಕೆ 6, ಕೈಲಿ 1, 2 ಐದ್ಲೆ 10, 1 11ಕ್ಕೆ 1, ಕೈಲಿ 1, 2 4 8 1 9, 2 1 2, 2916 ಬಂದಿದೆ. 2916 ಒಂದು ಪೂರ್ಣವರ್ಗ ಸಂಖ್ಯೆಯಾಗಿದೆ. ಈಗ ಈ ಪೂರ್ಣವರ್ಗ ಸಂಖ್ಯೆ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಅದರ ವರ್ಗಮೂಲವನ್ನು ಕಂಡುಹಿಡಿಯೋಣ. 2916ರ ವರ್ಗಮೂಲವನ್ನು ಕಂಡುಹಿಡಿಯೋಣ. 2916ರ ಅಪವರ್ತನ ಏನಂದರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 9 ಇಂಟು 9. ಈಗ ಮೊದಲು 2 ಇಂಟು 3 ಇಂಟು 3 ಇಂಟು 9 ಇಂಟು 9 ಅಷ್ಟೇ ಬಂದಿತ್ತು. ಆದ್ದರಿಂದ ಇದು ಪೂರ್ಣವರ್ಗ ಸಂಖ್ಯೆ ಆಗಿರಲಿಲ್ಲ. ಅದಕ್ಕೆ ಮತ್ತೊಂದು 2ಅನ್ನು ಹಾಕಿ ಗುಣಿಸಿದಾಗ ನಮಗೆ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಆದ್ದರಿಂದ ಆ 2ಅನ್ನು ಇಲ್ಲಿ ತಗೊಳ್ಳಲಾಗಿದೆ. 2 ಇಂಟು 2 ಇಂಟು 3 ಇಂಟು 3 ಇಂಟು 9 ಇಂಟು 9 ಬರ್ಕೊಂಡ ಮೇಲೆ ನಂತರ 2 ಇಂಟು 2 ಅಂದರೆ 2 ಸ್ಕ್ವೇರ್, 3 ಇಂಟು 3 ಅಂದರೆ 3 ಸ್ಕ್ವೇರ್, 9 ಇಂಟು 9 ಅಂದರೆ 9 ಸ್ಕ್ವೇರ್. ಈಗ 2 ಇಂಟು 3 ಇಂಟು 9 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಇದನ್ನು ಗುಣಿಸಿದಾಗ ನಮಗೆ 54 ಬಂದಿದೆ. 54 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಸ್ಕ್ವೇರನ್ನು ಎಡಭಾಗಕ್ಕೆ ತಗೊಳ್ಬೇಕಾದ್ರೆ ಇದಕ್ಕೆ 2916ಗೆ ವರ್ಗಮೂಲ ಚಿಹ್ನೆ ಹಾಕಬೇಕು. ಆವಾಗ 2916ರ ವರ್ಗಮೂಲ 54. ಆದ್ದರಿಂದ 2916ರ ವರ್ಗಮೂಲ 54 ಆಗಿದೆ. ಈಗ 5ನೇ ಲೆಕ್ಕದಲ್ಲಿ 5 ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ 6ನೇ ಲೆಕ್ಕವನ್ನು ನೋಡೋಣ. 768. ಈಗ 768 ಪರಿಹಾರ. 768ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 768ನ್ನು 2ರಿಂದ ಭಾಗಿಸೋಣ. 2 3 6, 7ರಲ್ಲಿ 6 ಆದರೆ 1 ಉಳಿತು. ಇಲ್ಲಿ 16 ಆಯಿತು. 2 ಎಂಟ್ಲೆ 16, 2 4 8. ಈಗ ಇದು ಮತ್ತೆ 2ರಿಂದ ಹೋಗ್ತದೆ. 2 1 2, 3ರಲ್ಲಿ 2 ಆದರೆ 1 ಉಳಿತು. ಇಲ್ಲಿ 18 ಆಯಿತು. 2 9 18, 2 2 4. ಈಗ ಮತ್ತೆ 2ರಿಂದ ಹೋಗ್ತದೆ. 2 9 18, 19ರಲ್ಲಿ 18 ಆದರೆ 1 ಉಳಿತು. 12 ಆಯಿತು. 2 6 12. ಇದು ಮತ್ತೆ 2ರಿಂದ ಹೋಗ್ತದೆ. 2 4 8, 9ರಲ್ಲಿ 8 ಆದರೆ 1 ಉಳಿತು. ಇಲ್ಲಿ 16 ಆಯಿತು. 2 ಎಂಟ್ಲೆ 16. ಈಗ ಮತ್ತೆ 2ರಲ್ಲಿ ಹೋಗ್ತದೆ. 2 2 4, 2 4 8. ಮತ್ತೆ 2ರಲ್ಲಿ ಹೋಗ್ತದೆ. 2 1 2, 2 2 4. ಮತ್ತೆ 2ನಲ್ಲಿ ಹೋಗ್ತದೆ. 2 6 12. ಮತ್ತೆ 2ರಲ್ಲಿ ಹೋಗ್ತದೆ. ಇದು 2 3 6. ಈಗ 3 1 3. ಈಗ 768ರ ಅಪವರ್ತನ ಎಷ್ಟು ಬಂದಿದೆ ಅಂದರೆ 1 2 3 4 5 6 7 8 2 ಬಂದಿದೆ. 1 3 ಬಂದಿದೆ. ಅದನ್ನು ಇಲ್ಲಿ ಬರ್ಕೊಳ್ಳೋಣ. 768ರ ಅಪವರ್ತನ 2 ಇಂಟು 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 3. 8 2 ಬಂದಿದೆ. 1 2 3 4 5 6 7 8 ಇಂಟು 3 ಬಂದಿದೆ. ಈಗ ಇಲ್ಲಿ ಜೋಡಿ ಮಾಡಿದಾಗ ಇದೊಂದು ಜೋಡಿ, ಇದೊಂದು ಜೋಡಿ, ಇದೊಂದು ಜೋಡಿ, ಇದೊಂದು ಜೋಡಿ, ಈ ಜೋಡಿಯಲ್ಲಿ ಒಂದು 3 ಕಡಿಮೆ ಇದೆ. ಆದ್ದರಿಂದ ಅದೇ 3ಅನ್ನು 768ಗೆ ಗುಣಿಸಿದಾಗ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ದೊರೆಯುತ್ತದೆ. 768ರ ಅಪವರ್ತನದಲ್ಲಿ 3ರ ಒಂದು ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಮತ್ತೊಂದು 3 ಸಂಖ್ಯೆಯಿಂದ 768ಕ್ಕೆ ಗುಣಿಸಿದಾಗ ಒಂದು ಪೂರ್ಣವರ್ಗ ಸಂಖ್ಯೆ ದೊರೆಯುತ್ತದೆ. ಈಗ ನಾವು ಅದನ್ನು ಗುಣಿಸೋಣ. 768 ಇಂಟು 3 ಮಾಡಿದಾಗ 3 ಎಂಟ್ಲೆ 24ಕ್ಕೆ 4, ಕೈಲಿ 2, 3 6 18, 18 2 20ಕ್ಕೆ 0, ಕೈಲಿ 2, 3 7 21, 21 2 23, 2304. 2304 ಒಂದು ಪೂರ್ಣವರ್ಗ ಸಂಖ್ಯೆಯಾಗಿದೆ. ಈಗ ಆ ಪೂರ್ಣವರ್ಗ ಸಂಖ್ಯೆ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದನ್ನು ಕಂಡುಹಿಡಿಯೋಣ. 2304ರ ವರ್ಗಮೂಲ. 2304ರ ವರ್ಗಮೂಲ ಇಲ್ಲಿ ಏನಾಗಿದೆ ಅಂದರೆ 2304 ಪೂರ್ಣವರ್ಗ ಸಂಖ್ಯೆ ದೊರೆತಿದೆ. ಅದಕ್ಕಿಂತ ಮುಂಚೆ ನಮಗೆ ಇದರಲ್ಲಿ ಒಂದು 3 ಸಂಖ್ಯೆ ಕಡಿಮೆ ಇತ್ತು. ಈಗ 2 ಇಂಟು 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 3 ಇಷ್ಟೇ ಬಂದಿತ್ತು ನಮಗೆ. ಆವಾಗ ಮತ್ತೊಂದು 3ರಿಂದ ಗುಣಿಸಿದಾಗ ಇದು ಪೂರ್ಣವರ್ಗ ಸಂಖ್ಯೆ ಆಗಿತ್ತು. ಆದ್ದರಿಂದ ಆ 3ಅನ್ನು ಇಲ್ಲಿ ಹಾಕೊಳ್ಳೋಣ. ಈಗ ಜೋಡಿ ಮಾಡಿದಾಗ 2 ಇಂಟು 2, 2 ಇಂಟು 2, 2 ಇಂಟು 2, 2 ಇಂಟು 2 ಮತ್ತೆ 3 ಇಂಟು 3 ಬಂದಿದೆ. ಈಗ ಮುಂದೆ 2 ಇಂಟು 2 ಅಂದರೆ 2 ಸ್ಕ್ವೇರ್, 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 3 ಇಂಟು 3 ಅಂದರೆ 3 ಸ್ಕ್ವೇರ್ ಆಗಿದೆ. ಇದನ್ನ ಘಾತವನ್ನು ಕಾಮನ್ ಆಗಿ ತಗೊಂಡಾಗ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಈಗ ಇದನ್ನು ಗುಣಿಸಿದಾಗ 2 2 4, 4 2 8, 8 2 16, 16 48 ಹೋಲ್ ಸ್ಕ್ವೇರ್ ಆಗಿದೆ. ಈಗ ಸ್ಕ್ವೇರನ್ನು ಎಡಭಾಗ ತೆಗಿಬೇಕಾದ್ರೆ 2304ಕ್ಕೆ ವರ್ಗಮೂಲ ಚಿಹ್ನೆ ಹಾಕಿದಾಗ ಈ ಸ್ಕ್ವೇರ್ ಎಡಭಾಗಕ್ಕೆ ಬರ್ತದೆ. ಈಗ 2304ರ ವರ್ಗಮೂಲ 48. ಆದ್ದರಿಂದ 2304ರ ವರ್ಗಮೂಲ 48 ಆಗಿದೆ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತೀರಿ. ಯಾವುದೂ ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.